ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾಕಾಳಿ ಪುತ್ರ. ಸೊ ಸಿನಿಮಾ ಟೈಟಲೇ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಒಂದು ವಿಲೇಜ್ ಸ್ಟೈಲ್ ಆ ಶೈಲಿ ಇಟ್ಕೊಂಡು ಸಿನಿಮಾನ ಬರೆದು ಆ ಕತೆ ಬರೆದು ಆ ಸಿನಿಮಾ ನಮ್ಮ ಗಿರಿಯಣ್ಣ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವರದಾ ಅವ್ರು ಹೇಳ್ದಂಗೆನೆ ನನಗೆ ಒಂದು 5ರಿಂದ 6 ವರ್ಷದಿಂದ ಪರಿಚಯ ನಮ್ಮ ಗಿರಿಯಣ್ಣ ಅವರು. ನಾನಿಲ್ಲೋ ಜೂನಿಯರ್ ಆಕ್ಟಿಂಗ್ ಮಾಡ್ಕೊಂಡು ಸಿನಿಮಾಗಳಲ್ಲಿ ಇದ್ದೆ. ಸೊ ನಿನ್ ಕೈಲಿ ಆಗುತ್ತೆ, ನಿನ್ ಟ್ಯಾಲೆಂಟ್ ಇದೆಯಾ, ಉಪಯೋಗಿಸ್ಕೊಂತ ಇಲ್ಲ ಅಂತ ನನಗೆ ಕರ್ಕೊಬಂದು ನನಗೆ ಚಾನ್ಸ್ ಕೊಟ್ಟು ಇವರೊಟ್ಟಿಗೆ 5 ವರ್ಷ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಗೊತ್ತು ಇವ್ರ ಡೈರೆಕ್ಷನ್ ಯಾವ ಥರ ಇದೆ ನಂಗೆ ತುಂಬಾ ಚೆನ್ನಾಗಿ, ಯಾಕೆಂದ್ರೆ ಜೊತೆಗೆ ಇದ್ದವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ನೋಡ್ಬೇಕಾದ್ರೆ ಆ ಸಿನಿಮಾ ಸೆಟ್ಟಲ್ಲಿ ಇದ್ದಾಗ ಅವ್ರಗಳ ಮಾತುಗಳನ್ನೇ ತಗೊಂತಾ ಇರಲಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಅವ್ರು ಹೇಳೋ ಒಂದು ಸೀನ್ಗಳು. ತುಂಬಾ ಖುಷಿ ಆಯ್ತು. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕರೆದು. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಬಂದು ಈ ಸಿನಿಮಾಗೆ ಹಾರೈಸಿ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಕಪ್ ಇಂಡಸ್ಟ್ರಿಲಿ 10 ವರ್ಷ ಆಗಿದೆ ನಾನು ಮೇಕಪ್ಗೆ ಕಾಲಿಟ್ಟು. ಸೊ ಇವಾಗ ಒಂದು 5-6 ವರ್ಷದಿಂದ ಬರೀ ಆಲ್ಬಮ್ ಸಾಂಗ್ಸು, ಆ್ಯಡ್ ಶೂಟ್ಸು ಅದನ್ನೇ ಮಾಡ್ತಾ ಬಂದಿದೆ. ಈಗ ಹೊಸ ಪ್ರಯತ್ನ ನಮ್ಮದು ಮೇಕಪ್ ಸಿನಿಮಾದಲ್ಲಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ವರ್ಕ್ ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಮತ್ತು ಟೀಮ್ ವರ್ಕ್ ಇದೆ ನಮ್ದೆಲ್ಲದರಲ್ಲೂ. ನಾಟ್ ಓನ್ಲಿ ಮೇಕಪ್, ಕಾಸ್ಟ್ಯೂಮಿಂದನೂ ನಾವು ಡಿಸೈನ್ ಮಾಡ್ತೀವಿ. ಸೊ ವರ್ಕ್ ಚೆನ್ನಾಗಾಗುತ್ತೆ, ಟೀಮ್ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದು ನನ್ನ 4ನೇ ಮೂವಿ. ಇಲ್ಲಿ ಕೆಲವೊಬ್ರು ನನ್ನ ಫಸ್ಟ್ ಮೂವಿ ಮಾಡಿದಾಗಲೂ ಬಂದಿದ್ರು ಮೀಡಿಯಾದವರು, ಲೈಫ್ ಆಫ್ ಮೃದುಲಾ ಅಂತ. ಸೊ ಅದಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದೆ. ಆ್ಯಸ್ ಗಿರಿಯಣ್ಣ ಸೆಟ್, ಗಿರಿಯಣ್ಣಿಗೆ ಸುಮಾರು ಒಂದು 15ರಿಂದ 13 ಸಾಂಗ್ಸ್ ನಾನು ಮಾಡ್ತಾ ಇದ್ದೆ. BCom ಓದ್ತಿರ್ಬೇಕಾದ್ರಿಂದನೂ ಮಾಡ್ತಿದ್ದೆ. ಸೊ ನಂದು ಅಣ್ಣಂದು ಈಶಾನಿ ಪ್ರಾಜೆಕ್ಟ್ ಇಂದಾನೇ ಪರಿಚಯ. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಅಣ್ಣಂಗೆ, ಲೈಕ್ ಇವ್ನಿಗೆ ಕೊಟ್ಟರೆ ಇವ್ನು ಮಾಡ್ತಾನೆ ಅಂತ. ಸೊ ನನಗೂ ಅಣ್ಣನ ಮೇಲೆ ನಂಬಿಕೆ, ಲೈಕ್ ಅವ್ರು ಮಾಡೋಂಥ ವಿಜುವಲ್ಸ್ಗೆ ನಾನು ಕೊಡೋ ಮ್ಯೂಸಿಕ್ ಇಟ್ ಅಷ್ಟು ಜಸ್ಟಿಫೈ ಅಂತ. ಸೊ ಈ ಮೂವಿಗೆ ನಾವು ಟೀಮ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಲೈಕ್ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೋರಿ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಆದ್ರಿಂದ ನಮ್ಮ ಮ್ಯೂಸಿಕ್ಕು ಕೂಡ ಅಷ್ಟೇ ಕಾಂಪ್ಲೆಕ್ಸ್ ಆಗಿರಬೇಕು. ಅದಾದಮೇಲೆ ಇವಾಗ ಆಗ್ತಿರೋ ಟ್ರೆಂಡ್ ಹೆಂಗಿದೆ ಅಂತ ಅಂದರೆ ಕತೆ ಮತ್ತು ಮ್ಯೂಸಿಕ್ ಗಂಡ ಹೆಂಡತಿ ಥರ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರ. ಆ್ಯಂಡ್ ಗಿರಿಯಣ್ಣ ಮತ್ತು ಅವ್ರ ಟೀಮ್ ಫುಲ್ ಸಪೋರ್ಟ್ ಕೂಡ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಅಂತ ಅಲ್ಲ ಸರ್, ಸ್ಕ್ರಿಪ್ಟ್ ಇವಾಗ ಅಣ್ಣ ಹೇಳ್ತಾರೆ, ವೈದರ್ ಇಟ್ ಇಸ್ ಅ ಥೀಮ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್, ಐಟಮ್ ಸಾಂಗ್ ಏನು ಅಂತ, ಅಥವಾ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಏನು ಅಂತ ಹೇಳ್ತಾರೆ. ಸೊ ಇಫ್ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಲೈಕ್ 1 ಸಾಂಗ್ ಅಂತ ಇದೆ, ಬಟ್ ಇನ್ನೂ ಅಣ್ಣ ಹೇಳಬೇಕು ಹೆಂಗೆ ಅಂತ. ಸೊ ಸ್ಕೋರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಲೈಕ್ ಆಸ್ ಅಣ್ಣ ಸೆಡ್ ವಿ ಆರ್ ಪ್ಲಾನಿಂಗ್ ಇಟ್ ಇನ್ ಚೆನ್ನೈ. ಸೊ ಚೆನ್ನೈಗೆ ಹೋಗಿ ಲೈವ್ ಎಲ್ಲ ಅಲ್ಲೇ ಮಾಡಿಸ್ಕೊಂಡ್ ಬರೋಣ ಅನ್ನೋ ಪ್ಲಾನಲ್ಲಿ ಇದ್ದೀವಿ ನಾವು.